ವಿನಯ್ ಹಾಗೂ ನಮ್ರತಾ ಅವರನ್ನು ಹೊರತುಪಡಿಸಿ ಉಳಿದ ಎಲ್ಲಾ ಆಟಗಾರರ ಪೈಕಿ ತಲಾ 3 ಆಟಗಾರರನ್ನು ಹರಾಜಿನಲ್ಲಿ ಖರೀದಿಸಬೇಕು. ಕಾರ್ತಿಕ್ ಯಾರು ಬರಿತಾನೂ ಇಲ್ಲ, ಅವನಿಗೋಸ್ಕರ ಹೊಡೆದಾಡಿದ ಅದೇ ಫ್ರೆಂಡ್ಸು. ನನ್ನ ಕಳಪೆ ಖರೀದಿ ಬಂದು ಕಾರ್ತಿಕ್ ಅವರ, ನಾನು ಏನ್ ಎಕ್ಸ್ಪೆಕ್ಟ್ ಮಾಡಿದ್ದೆ ಫುಲ್ಫಿಲ್ ಎಲ್ಲೋ ಒಂದ್ ಕಡೆ ಆಗ್ಲಿಲ್ಲ. ಇವತ್ತು 10 ರೂಪಾಯಿಗೂ ಕೇಳಿ ಬರೋಣ ಅವನ್ನ. ಅವ್ನಿಗೆ ಹಾಕಲ್ಲ, ಅವ್ನು ಓಡಕ್ ಆಯ್ತಿಲ್ಲ ಅಂತ ಗೊತ್ತಾದ ತಕ್ಷಣ ಅವ್ನು ಬಿಟ್ಟೇ ಬಿಟ್ರಲ್ಲ ಅವನ್ನ. ಇಂದು ರಾತ್ರಿ 9:30ಕ್ಕೆ. ಯಪ್ಪ, ಈ ಪ್ರೋಮೋ ನೋಡ್ಬಿಟ್ಟು ಒಂದೇ ಒಂದು ಅರ್ಥ ಆಗಿರೋದು ಏನಪ್ಪ ನನಗಂತಂದರೆ, ಸುಮಾರು ಜನ ಹೇಳ್ತಾರೆ ಬಿಗ್ ಬಾಸ್ ನೋಡಿ ಏನು ತಿಳ್ಕೊತೀರಿ, ಅದರಿಂದ ನಿಮ್ಗೆ ಏನು ಅರ್ಥ ಆಗ್ತದೆ ಅಂತ ಕೆಲವರು ಇರ್ತಾರೆ. ಇಲ್ಲೇ ಇದೆ ಒಂದು ಮೆಸೇಜ್, ನಮ್ಮ ಜೀವನಕ್ಕೆ ಅಳವಡಿಸ್ತಾ ಒಂದು ಮೆಸೇಜು ಕಣ್ಣು ಮುಂದೆ ಇದೆ. ಅಲ್ಲಿ ಅಸಹಾಯಕನಾಗಿ ಕಾರ್ತಿಕ್ ಬಿದ್ದಿರೋದು ನೋಡಿ ನಿಜವಾಗ್ಲೂ ಬೇಜಾರಾಯಿತು. ಕಲರ್ಸ್ ಕನ್ನಡದವರು ಡೈಲಿ ಒಂದು ಸೀನ್ಸ್ಗಳನ್ನ ಕಟ್ ಮಾಡಿಬಿಟ್ಟು ಪ್ರೊಮೋಗಳನ್ನ ಬಿಡ್ತಿರ್ತಾರೆ. ಆ ಯಾವ ಪ್ರೊಮೋ ಕೂಡ ಅಷ್ಟೊಂದು ನಿಜವಾಗ್ಲೂ ನಾನು ಬೇಜಾರಾಗಿರಲಿಲ್ಲ. ಕಾರ್ತಿಕ್ ಒಂದು ಅಸಹಾಯಕನಾಗಿ ಕೆಳಗಡೆ ಬಿದ್ದಿರೋದು ನಿಜವಾಗ್ಲೂ ಬೇಜಾರಾಗಿತ್ತು. ಯಾಕೆ ಬೇಜಾರಾಗಿತ್ತು ಅಂದರೆ ಕಾರ್ತಿಕ್ ಅಷ್ಟು ಕೆಟ್ಟದಾಗ ಆಡಿಲ್ಲ ರೀ. ಇಡೀ ಕರ್ನಾಟಕ ನೋಡಿದೆ ಹೆಂಗೆ ಆಡ್ಕೊಂಡು ಬಂದಿದ್ದಾನೆ ಅಂತ. ಈಗ ಸಂಗೀತ ಹಾಗೂ ಕಾರ್ತಿಕ್ ಅವ್ರ ಜೊತೆ ಸ್ವಲ್ಪ ಮನಸ್ತಾಪ ಆಗಿರೋದು ಬಿಟ್ಟರೆ ಅಲ್ಲೊಂದು ಇಲ್ಲೊಂದು ಹೋಗಿ ಯಾವತ್ತೂ ಆ ರೀತಿ ಹೇಳಿಲ್ಲ. ಇಲ್ಲಿ ಒಂದು ಮೆಸೇಜ್ ಸಿಕ್ಕಿರೋದು ಏನಪ್ಪ ಅಂತಂದರೆ, ಇಲ್ಲಿ ಒಂದು ಜರ್ನಿಯಲ್ಲಿ ಅವರವರು ಒಂದು ಗೇಮನ್ನು ಗೆಲ್ಲೋದ್ರ ಕಡೆ ಫೋಕಸ್ ಮಾಡ್ತಿದ್ದಾರೆ. ಇಲ್ಲಿ ಯಾವ ಫ್ರೆಂಡ್ಶಿಪ್ ಇಂಪಾರ್ಟೆಂಟ್ ಆಗಲ್ಲ, ಯಾರೂ ಇಂಪಾರ್ಟೆಂಟ್ ಆಗಲ್ಲ, ಎಂಥ ಒಳ್ಳೆ ವ್ಯಕ್ತಿ ಆದರೂ ಕೂಡ ಇಲ್ಲಿ ಇಂಪಾರ್ಟೆಂಟ್ ಆಗಲ್ಲ. ಅದೇ ರೀತಿಯಾಗಿ ನಮ್ಮ ಜರ್ನಿ ಹೊರಗಡೆ ಜೀವನದಲ್ಲೂ ಕೂಡ ಈ ಜರ್ನಿಯಲ್ಲಿ ಅವರ ಒಂದು ಗುರಿ ಅಷ್ಟೇ ಮುಖ್ಯವಾಗಿರುತ್ತೆ. ಅವ್ರಿಗೆ ಎಷ್ಟು ಬಳಸ್ಕೋಬೇಕು ಅಷ್ಟು ಬಳಸ್ಕೊಂಡು ಬಿಸಾಕ್ತಾರೆ. ಇವಾಗ ಹೆಂಗೆ ಕಾರ್ತಿಕ್ನ ಅಲ್ಲಿ ಬಿಸಾಕಿದ್ರಲ್ಲ, ಕೆಳಗಡೆ ಕೂತಿದ್ನಲ್ಲ ಅಸಹಾಯಕನಾಗಿ ಕಾಲು ಮುರ್ಕೊಂಡು. ಅದೇ ರೀತಿಯಾಗಿ ನಮ್ಮ ಜೀವನದಲ್ಲಿ ಕೂಡ ನಮ್ಮನ್ನು ಎಷ್ಟು ಬಳಸ್ಕೋಬೇಕು ಅಷ್ಟು ಬಳಸ್ಕೊಂಡು ನಮ್ಮ ಬಿಸಾಡಿ ಹೋಗ್ತಾ ಇರ್ತಾರೆ ಅಷ್ಟೇ. ಇದೇ ಜೀವನ ಅಂತ ಅನಿಸುತ್ತೆ. ಯಾಕಂದರೆ ಅಲ್ಲಿ ಸಂಗೀತ ಹಾಗೂ ಕಾರ್ತಿಕ್ ಜೊತೆ ತುಂಬ ಟೈಮ್ ಸ್ಪೆಂಡ್ ಮಾಡಿರೋದು ಕಾರ್ತಿಕ್ಗೆ. ಯಾಕಂದರೆ ವಿನಯ್ ಅವರು ಹಾಗೂ ಕಾರ್ತಿಕ್ ಅವರು ಹೊರಗಡೆ 10 ವರ್ಷದ ಸ್ನೇಹ ಇದ್ದರೂ ಕೂಡ ವಿನಯ್ ಗೌಡ ಅವ್ರ ಜೊತೆ ಕಾರ್ತಿಕ್ ಎದುರು ಹಾಕ್ಕೊಂಡು ಅಷ್ಟು ಕ್ಲೋಸ್ ಆಗಿರಲ್ಲ. ಆದರೂ ಕೂಡ ಸಂಗೀತ ಹಾಗೂ ತನಿಷ್ ಅವ್ರ ಜೊತೆ ತುಂಬ ಟೈಮನ್ನು ಸ್ಪೆಂಡ್ ಮಾಡ್ತಾರೆ. ಆದರೆ ಈಗ ನಿನ್ನೆ ಆಗಿರ್ತಕ್ಕಂಥ ಒಂದು ಟಾಸ್ಕಲ್ಲಿ ತನಿಷ್ ಹಾಗೂ ಸಂಗೀತ ಈ ಒಂದು ಟಾಸ್ಕ್ನ ಮಾಲೀಕರಾಗಿರ್ತಾರೆ. ಹಾಗೂ ತನಿಷಾ ತಂಡದಲ್ಲಿ ಕಾರ್ತಿಕ್ ಹೋಗಿರೋದ್ರಿಂದ ಅವರಿಗೆ ನಿನ್ನೆ ಆಟ ಆಡದೇ ಇದ್ದಾಗ ಬ್ಯಾಕ್ಬೋನ್ ಸಮಸ್ಯೆ ಇರೋದ್ರಿಂದ ಹೊರಗಡೆ ಬಿದ್ದಿರೋದು ಉಂಟು. ಆದರೆ ಆ ಒಂದು ಕಾರಣಕ್ಕೋಸ್ಕರ ಇಲ್ಲಿ ತನಿಷಾ ಅವರು ಒಂದು ಕಳಪೆ ಹರಾಜಿಗೆ ಹೆಸರು ಕಾರ್ತಿಕ್ ಅವ್ರ ಹೆಸರು ತಗೋತಾರೆ. ತನಿಷಾ ಅವ್ರಿಗೆ ಒಂದು ನನ್ನ ಪರ್ಸನಲಾಗಿ ಹೇಳೋದೇನಪ್ಪ ಅಂತಂದರೆ, ಆ ರೀತಿಯಾಗಿ ಆಟ ಆಡಿ ಗೆಲ್ತಿರೋ ಓಕೆ ರೀ, ಹೊರಗಡೆ ಹ್ಯುಮ್ಯಾನಿಟಿ ಫ್ರೆಂಡ್ಶಿಪ್ ಅನ್ನೋದು ಒಂದು ತುಂಬ ಹೊರಗಡೆ ಎದ್ದು ಕಾಣ್ತಾ ಇದೆ. ಅವರಿಗೆಲ್ಲ ಏನು ಉತ್ತರ ಕೊಡ್ತೀರಾ? ಇಷ್ಟು ದಿನ ಚೆನ್ನಾಗಿ ಆಡ್ಕೊಂಬಂದು ಈಗ ಈ ರೀತಿಯಾಗಿ ತೋರಿಸಿದ್ರೆ. ಎಪಿಸೋಡಲ್ಲಿ ಹಿಂಗೆ ತೋರಿಸ್ತಿದ್ದಾರೆ. ಎಪಿಸೋಡಲ್ಲಿ ತೋರಿಸಿರೋದು ಯಾವುದು ನಿಜ ಆಗಿರಲ್ಲ. ನೋಡೋಣ ಎಪಿಸೋಡ್ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಹೆಂಗಿದೆ ಅಂತ. ಪ್ರೋಮೋದಲ್ಲಿ ಆಗಿರೋದು ಕೆಲವೊಂದು ಸರ್ತಿ ನಿಜ ಆಗಿರಲ್ಲ. ಆದರೆ ಇಲ್ಲಿ ಒಂದು ಪ್ರೋಮೋದಲ್ಲಿ ಒಂದು ಸತ್ಯ ಆಗಿರೋದು ಮಾತ್ರ ಕಳಪೆ ಹರಾಜಿಗೆ ಕಾರ್ತಿಕ್ ಅವ್ರ ಹೆಸರು ತೊಗೊಂಡಿರೋದು ತನಿಷಾ ಭಾಳ ಬೇಜಾರಾಯಿತು. ಯಾಕಂದರೆ ಪ್ರತಿಯೊಂದರಲ್ಲಿ ಕಾರ್ತಿಕ್ ಅವರು ತನಿಷಾ ಪ್ರತಿಯೊಂದು ಟಾಸ್ಕಲ್ಲಿ ಆಗಿರ್ಬೋದು ಎಲ್ಲದರಲ್ಲಿ ತನಿಷಾ ಅವಳು ನನ್ನ ಫ್ರೆಂಡು ನಾನು ಬಿಟ್ಕೊಡಲ್ಲ ಅಂತ ತುಂಬ ಹೆಸರು ನಿಮ್ಮದು ಎಕ್ಸ್ಪ್ರೆಸ್ ಮಾಡ್ತಿರ್ತಾರೆ ಕಾರ್ತಿಕ್ ಅವರು. ಈ ಕಡೆ ಅಷ್ಟೊಂದು ಕ್ಲೋಸ್ ಆಗಿರೋ ನಿಮ್ಮ ಒಂದು ಫ್ರೆಂಡ್ಸ್ ಗ್ರೂಪ್ಗೆ ಈಗ ಆ ಕಡೆ ಕೂಡ ಪಾಯಿಂಟ್ಸ್ ಇಲ್ಲ, ಈ ಕಡೆ ಕೂಡ ಪಾಯಿಂಟ್ಸ್ ಇಲ್ಲ ಅಂದರೆ ಪಾಪ ಆ ವ್ಯಕ್ತಿ ತುಂಬ ಬೇಜಾರಾಗಿರುತ್ತೆ. ಇನ್ನು ಮುಂದೆ ಕಾರ್ತಿಕ್ ಅವರು ಇಂಡಿವಿಜುವಲ್ ಗೇಮ್ ಸ್ಟಾರ್ಟ್ ಮಾಡ್ಬೋದು. ಹಾಗೆ ತುಂಬ ಜನ ಏನು ಕಮೆಂಟ್ ಮಾಡ್ತಿದ್ದಾರೆ ಅಂದರೆ, ಹೋದ ಸರ್ತಿ ಪ್ರೂವ್ ಮಾಡಿ ಅಂತ ಕಾರ್ತಿಕ್ ಅವರು ಹೇಳಿದರು ವೀಕೆಂಡಲ್ಲಿ. ಸಂಗೀತ ಮೈನಸ್ ಕಾರ್ತಿಕ್ =0, ಇವಾಗ ಮೈನಸ್ ಮಾಡಿದ್ದೀನಿ 0 ಅಂತ ಪ್ರೂವ್ ಮಾಡಿ ಅಂತ ಹೇಳಿದರು. ಬಹುಶಃ ಸುದೀಪ್ ಸರ್ ಈ ವಾರ ಅದಕ್ಕೆ ಹೇಳಿದ್ರೆ ಕೇಳ್ಬೋದು. ಅದಕ್ಕೆ ಆಲ್ಮೋಸ್ಟ್ ಉತ್ತರ ಎಲ್ಲವರು ಎಸ್ ಅಂತ ಇರುತ್ತೆ. ಯಾಕಂದರೆ ಹುಡುಕ್ತಾರೆ ಏನಾದರೂ ರೀಸನ್, ತುಂಬ ಲೋ ಆಗಿದ್ದ, ಸಂಗೀತ ಇಲ್ಲದೆ ಹಾಗೆ ಹಿಂಗೆ ಅಂತ. ಕಾರ್ತಿಕ್ ಆದಷ್ಟು ಸಂಗೀತನ ಅವಾಯ್ಡ್ ಮಾಡಿಬಿಟ್ಟು ಬೇರೆಯವ್ರ ಜೊತೆ ಖುಷಿಯಾಗಿ ಇದ್ದ. ಅದು ಆರ್ಟಿಫಿಷಿಯಲ್ ಆಗಿ ಅನ್ನಿಸ್ತಾ ಇತ್ತು ನಮಗೆಲ್ಲ, ಬಿಟ್ಟು ಬೇರೆ ಸಂಗೀತನ ಬಿಟ್ಬಿಟ್ಟಿರೋದು. ಸಂಗೀತ ಮೈನಸ್ ಕಾರ್ತಿಕ್ =0 ಅಂತ ನಮಗೆ ಅನಿಸುತ್ತೆ ಸ್ವಲ್ಪ ನೋಡಿದ್ರೆ. ಹಾಗೆ ಕಮೆಂಟ್ ತುಂಬ ಕರ್ಮ ಇಸ್ ರಿಟರ್ನ್ ಅಂತ ಹೇಳ್ತಾ ಇದ್ದಾರೆ. ಬಹುಶಃ ಸಂಗೀತ ಅವ್ರ ಟೀಮಲ್ಲಿದ್ದರೆ ಕಾರ್ತಿಕ್ಗೆ ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ ಅಂತ 99.9% ಅನಿಸುತ್ತೆ. ಯಾಕಂದರೆ ಇಲ್ಲಿ ತನಿಷಾ ರೀಸೆಂಟಾಗಿ ಅನ್ನಿಸ್ತಿರೋದು, ಎಂಥ ಫ್ರೆಂಡ್ಶಿಪ್ಪಲ್ಲಿ ಎಷ್ಟೇ ಕ್ಲೋಸ್ ಆಗಿರಲಿ ತನಿಷಾ ಅವರೊಂದು ಫೋಕಸ್ ಕಪ್ ಗೆಲ್ಲೋದ್ರ ಕಡೆ ಅವ್ರು ಇಂಡಿವಿಜುವಲಾಗಿ ಪ್ಲೇ ಮಾಡಬೇಕಂತ ಅನ್ನಿಸ್ತಿದೆ. ಇಲ್ಲಿ ತನಿಷಾಂದು ತಪ್ಪಿಲ್ಲ ಅಂತ ಹೆಂಗೆ ಹೇಳ್ತೀರಾ? ಇಲ್ಲಿ ಫ್ರೆಂಡ್ಶಿಪ್ ಹ್ಯುಮ್ಯಾನಿಟಿ ಅಂತ ಬಂದಾಗ ಸ್ವಲ್ಪ ನೋಡಬೇಕಾಗುತ್ತೆ. ಎಂಥ ಗೇಮ್ ಆದರೂ ಸ್ವಲ್ಪ ಆದರೂ ನೋಡಬೇಕಾಗುತ್ತೆ. ಓಕೆ, ಬಟ್ ಕಾರ್ತಿಕ್ ಅವ್ರಿಗೆ ಇಂಜುರಿ ಆಗಿದೆ. ಇಂಜುರಿಯಲ್ಲಿ ಆದಷ್ಟು ಕಳಪೆ ಒಂದು ಹರಾಜಿಗೆ ಹೆಸರು ತೊಗೋಬಾರ್ದಿದ್ದು ಅಂತ ನನಗನ್ಸುತ್ತೆ. ಯಾಕಂದರೆ ಹ್ಯುಮ್ಯಾನಿಟಿ, ಫ್ರೆಂಡ್ಶಿಪ್ಪು, ಸ್ನೇಹ ಅನ್ನೋದು ಸ್ವಲ್ಪ ಇದೆ, ಅದು ಮ್ಯಾಟ್ರ್ ಆಗುತ್ತೆ. ಹೊರಗಡೆ ನಿಮ್ಮ ಗ್ರೂಪಿಂದು ತುಂಬ ಎದ್ದು ಕಾಣ್ತಿದೆ. ಹಾಗಾಗಿ ಇದು ಮ್ಯಾಟ್ರ್ ಆಗುತ್ತೆ. ತುಂಬ ಜನ ಸ್ವಲ್ಪ ನೆಗೆಟಿವ್ ಆಗಿ ತೊಗೋಬೋದು ಇನ್ಮೇಲೆ ತನಿಷಾ ಅವ್ರನ್ನ. ಯಾಕಂದರೆ ಕಾರ್ತಿಕ್ ಅಷ್ಟೊಂದು ಕೆಟ್ಟದಾಗಿ ಎಲ್ಲಿ ಆಡಿಲ್ಲ ರೀ. ಹೆಂಗೆ ಆಡಿದಾನೆ ಎಲ್ಲ ಕರ್ನಾಟಕ ನೋಡ್ಕೊಂಡು ಬಂದಿದೆ. ತುಂಬ ತಪ್ಪು ಅಂತ ಅನಿಸುತ್ತೆ. ನೋಡೋಣ, ಎಪಿಸೋಡ್ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಇದರಿಂದ ಒಂದು ನೀತಿ ಪಾಠ ಅಂತೂ 100% ಆಗುತ್ತೆ. ಒಂದು ಹಾಡಂತೂ ಇದೆಯಲ್ಲ, ನಾನು ವಿಷ್ಣುವರ್ಧನ್ ಸರ್ ಅವ್ರದ್ದು, ನಿಂತಾಗ ಬುಗುರಿ ಆಟ ಎಲ್ಲರೂ ಒಂದೇ ಓಟ ಅಂತ. ನಿಜವಾಗ್ಲೂ ನಾನು ಇನ್ಸ್ಟಾದಲ್ಲಿ ವೀಡಿಯೋ ಕೂಡ ಹಾಕಿದ್ದೀನಿ. ಆ ಸೀನ್ ನೋಡಿಬಿಟ್ಟು ನನಗೆ ಹೆಂಗೆ ಬೇಜಾರಾಗೋಯಿತು.
ಪಾಪ ಆ ಕಡೆನೂ ಈ ಕಡೆನೂ ಇಲ್ಲ. ತುಕಾಲಿ ಅವ್ರು ಹೇಳ್ತಿದ್ರಲ್ಲ, ಪಾಪ ಈ ವ್ಯಕ್ತಿ ಇವನಿಗೋಸ್ಕರ ಒಂದಿನ ಎಷ್ಟೋ ದಿನ ಜಗಳ ಮಾಡಿದರು, ಇವಾಗ ಅದೇ ವ್ಯಕ್ತಿಗೆ 10 ರೂಪಾಯಿಗೆ ಕೂಡ ಬೆಲೆ ಬಾಳ್ದಂಗೆ ಮಾಡಿಬಿಟ್ರು ಅಂತ ತುಕಾಲಿ ಹೇಳಿದ್ರು. ಸೊ ಅವ್ರು ತುಕಾಲಿ ಸಂತೋಷ್ ಅವ್ರು ಹೇಳಿದಾಗ ನಿಜ ಹಾಗೆ ಅನ್ನಿಸ್ತು. ಸೊ ಇಲ್ಲಿ ಯಾವುದೂ ಮ್ಯಾಟ್ರ್ ಆಗಲ್ಲ ಜರ್ನಿಯಲ್ಲಿ. ಸೊ ನಮ್ಮನ್ನು ಎಲ್ಲರೂ ಅವ್ರ ಗೋಲ್ ಕಡೆನೇ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಅವ್ರ ಗೋಲ್ನ ರೀಚ್ ಮಾಡಬೇಕಾದ್ರೆ ಎಷ್ಟು ಅವ್ರಿಗೆ ಅವಶ್ಯಕತೆ ಇದೆ ಅಷ್ಟು ಅವಶ್ಯಕತೆನ ಬಳಸ್ಕೊಂಡು ಬಿಸಾಡ್ತಿರ್ತಾರೆ. ಅಷ್ಟೇ ಈ ಒಂದು ಪ್ರೊಮೋದಿಂದ ಮೆಸೇಜ್ ನನಗೆ ಅರ್ಥ ಆಗೋದು. ಸೊ ನಿಮಗೇನು ಅನಿಸುತ್ತೆ ಈ ಪ್ರೊಮೋ ನೋಡಿಬಿಟ್ಟು ಏನು ಅರ್ಥ ಆಯಿತು ತಪ್ಪದೆ ಕಮೆಂಟ್ ಮಾಡಿ. ಸೊ ಯಾರೆಲ್ಲ ಮೊದಲನೇ ಬಾರಿಗೆ ಫಿಲ್ಮಿಕೇಶ್ ಕನ್ನಡ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದಾರೆ, ಸೊ ಪ್ಲೀಸ್ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ವಿಡಿಯೋನ ಲೈಕ್ ಮಾಡಿ. ಸಿಗೋಣ ಮುಂದಿನ ಕಂಟೆಂಟಲ್ಲಿ. ಸೊ ಯಾರೆಲ್ಲ ವಿಡಿಯೋ ನೋಡಿದ್ರೆ ನಿಮಗೆಲ್ಲ ತುಂಬ ಧನ್ಯವಾದಗಳು.